ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ರಿಸಲ್ಟು ಅನೌನ್ಸ್ ಆಯಿತು. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟ್ನ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೇಜಾರ ಸಂಗತಿ ಏನಪ್ಪ ಅಂತಂದರೆ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಈ ಸರಿ ಫೇಲ್ ಆಗಿರೋದನ್ನು ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಪಾಪ ತಮ್ಮ ಮನಸ್ಸಲ್ಲಿ ನೊಂದ್ಕೊಳ್ಳೋದು, ಭಾಳ ಹರ್ಟ್ ಮಾಡ್ಕೊಳ್ತಿದ್ದಾರೆ. ಆ ಥರ ಯಾವುದೇ ರೀತಿಯಿಂದ ಗೊಂದಲಕ್ಕೆ ಬೀಳಬೇಡ್ರಿ. ಯಾಕಪ್ಪ ಅಂತ ಇದು ಒಂದೇ ಚಾನ್ಸಸ್ ಏನಲ್ಲ, ಇಲ್ಲಿಗೆ ಏನು ಎಂಡ್ ಆಗಿಲ್ಲ, ಇನ್ನೂ ನಿಮ್ಗೆ ಭಾಳ ಚಾನ್ಸ್ ಇದ್ದಾವೆ. ಸೊ ಹಾಗಾಗಿ ಸ್ವಲ್ಪ ಮುಂದಿನ ಬಗ್ಗೆ ವಿಚಾರ ಮಾಡಿರಿ. ನೀವೆಲ್ಲ ಪಿ ಯು ಸಿಲಿ ಇಂಜಿನಿಯರಿಂಗ್ ನೀವು ಬರಬೇಕಾದ್ರೆ ಮುಂಚೆ ಎಷ್ಟು ಸ್ಟ್ರಗಲ್ ಬಿದ್ದು ಪಿ ಯು ಸಿಲಿ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಿ, ಅಷ್ಟು ಇವಾಗ ಎಫರ್ಟ್ ಹಾಕಿದ್ದೀರಾ? ಅದು ನಿಮ್ಮ ಮನಸ್ಸಾಕ್ಷಿನ ಮುಟ್ಕೊಂಡು ನೀವು ಒಂದು ಸಲ ನಿಮಗೆ ನೀವೇ ಈ ಕ್ವಶನ್ ಹಾಕೊಂಡು ನೋಡಿ. ಅಲ್ಲಿ ಹಾಕಿರೋ ಎಫರ್ಟ್ನ ಇಲ್ಲಿ ಹಾಕಿದರೆ ನೀವು ಡೆಫಿನೆಟ್ಲಿ ಫೇಲ್ ಅನ್ನುವಂಥ ಪದನೇ ನಿಮ್ಮಲ್ಲಿ ಬರ್ತಿರ್ಲಿಲ್ಲ. ಸರಿ, ಇವಾಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲದು ಸಮ್ಮಿಂದು ರಿವ್ಯಾಲ್ಯೂಯೇಷನ್ ಲಿಂಕ್ ಓಪನ್ ಆಗಿದೆ. ಸೊ 3ರಿಂದ 5 ಮಾರ್ಕ್ಸು ಅಷ್ಟೇ ಡಿಫ್ರೆನ್ಸಿಂದ ಯಾರ್ಯಾರು ಫೇಲ್ ಆಗಿದ್ದೀರಲ್ಲ, ದಯಮಾಡಿ ನೀವೆಲ್ಲರೂ ರಿವ್ಯಾಲ್ಯೂಯೇಷನ್ನ ಅಪ್ಲಿಕೇಶನ್ ಹಾಕಿ. ಅದರಿಂದ ಆಗುವಂಥದ್ದು ಲಾಸಸ್ ಏನೂ ಇಲ್ಲ. ಸೊ ಪರ್ ಅಪ್ಲಿಕೇಶನ್ ಫೀಸು 30 ರುಪೀಸು. ಬಟ್ ಏನಪ್ಪ ಅಂದರೆ ಸಬ್ಜೆಕ್ಟ್ ವೈಸು 400 ರುಪೀಸ್ ಪರ್ ಸಬ್ಜೆಕ್ಟಿಗೆ ಇರುತ್ತೆ. ಸೊ ನೀವು ಎಷ್ಟೇ ಸಬ್ಜೆಕ್ಟಲ್ಲಿ 2, 3 ಈ ಥರ ಏನಾರು ಆಗಿದ್ದರೆ 400 ರುಪೀಸ್ ಪರ್ ಸಬ್ಜೆಕ್ಟ್ ಅಂದರೆ 3 ಸಬ್ಜೆಕ್ಟ್ಗೆ 1200 ರೂಪಾಯಿ ಆಯಿತು. ಆಮೇಲೆ 30 ರುಪೀಸ್, 3 ಸಬ್ಜೆಕ್ಟ್ ಆದರೂ 30 ಅಥವಾ 5 ಸಬ್ಜೆಕ್ಟ್ ಆದರೂ 30, ಸಿಂಗಲ್ ಸಬ್ಜೆಕ್ಟ್ ಆದ್ರೂ 30 ರುಪೀಸು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನು ಎಲ್ಲರೂ ಅಪ್ಲೈ ಮಾಡಿರಿ. ಆಮೇಲೆ ಇನ್ನೊಂದು ಮೇಜರ್ ಏನಪ್ಪ ಅಂತಂದರೆ, ಈ ಲಿಂಕು 13ರಿಂದ 18ರವರೆಗೆ ಮಾತ್ರ ಇರೋದು. ಸೊ ಆಮೇಲೆ ಏನಾಗ್ಬಿಡುತ್ತೆ, ಪೆನಾಲ್ಟಿ ಸ್ಟಾರ್ಟ್ ಆಗುತ್ತೆ 18ರಿಂದ. ಸೊ 13ರಿಂದ 18 ಒಳಗೆ ನೀವು ಇದನ್ನ ಅಪ್ಲಿಕೇಶನನ್ನು ಫಿಲ್ ಮಾಡಿಕೊಂಡ್ರೆ ಭಾಳ ಉತ್ತಮ. ಯಾಕಂದ್ರೆ ವಿನಾಕಾರಣ ಸುಮ್ಮನೆ 500 ರೂಪಾಯಿ ಪೆನಾಲ್ಟಿ ಕಟ್ಟಿ ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡ ಅಂತ ಅಷ್ಟೇ ಉದ್ದೇಶ. ಸೊ ಈ ಡೇಟ್ ನೆನ್ಪಿಟ್ಕೊಳ್ರಿ, 13ರಿಂದ 18 ಏನಿದೆಯಲ್ಲ, ಇಂಪಾರ್ಟೆಂಟ್ ಡೇಟ್ ಇದು. ನೆಕ್ಸ್ಟು ಏನಪ್ಪ ಅಂತಂದರೆ, 18ರ ನಂತರ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಅಪ್ ಟು 23ರವರೆಗೆ ಕೊನೆ ಇದೆ. ಸೊ 23ರವರೆಗೆ ನೀವು ವೇಟ್ ಮಾಡಿ, 18ರಿಂದ ವೇಟ್ ಮಾಡಿ ಆಮೇಲೆ ಹಾಕೋದ್ರಿಂದ ಪೆನಾಲ್ಟಿ ಅಂತ ಹೇಳಿಬಿಟ್ಟು 500 ರುಪೀಸ್ ಚಾರ್ಜ್ ಆಗುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಬೆಟರ್ ನೀವೇನು ಮಾಡಬೇಕು, 13ರಿಂದ 18 ಒಳಗಡೆ ಹಾಕಬೇಕು. ಪ್ಲೀಸ್ ಎಲ್ಲ ವಿದ್ಯಾರ್ಥಿಗಳು ಭಾರಿ ಕೇರ್ಫುಲ್ಲಾಗಿ ಈ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಆಮೇಲೆ ಸುಮ್ಮನೆ ಎಲ್ಲರೂ ಹಾಕಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂತಂದರೆ ಡಿಫ್ರೆನ್ಸು ನಿಮ್ಗೆ 5ರಿಂದನೋ 3 ಮಾರ್ಕ್ಸು ಡಿಫ್ರೆನ್ಸ್ ಆಗಿದ್ದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿರಿ ರಿವ್ಯಾಲ್ಯೂಷನ್ದು. ಆಮೇಲೆ ಫೋಟೋ ಕಾಪಿ ಬೇಕಂದವರು ಫೋಟೋ ಕಾಪಿಗೂ ಅಪ್ಲೈ ಮಾಡ್ಬೋದು, ಇವಾಗಲೇ ಇರೋದು. ಸೊ ಅದು ಫೋಟೋ ಕಾಪಿಗೆ ಏನಪ್ಪ ಅಂತಂದರೆ 600 ರುಪೀಸ್ ಚಾರ್ಜ್ ಆಗುತ್ತೆ. ಇದು ಎಲ್ಲ ವಿಡಿಯೋ ಕಾಲೇಜುಗಳಿಗೂ ಸೇಮ್ ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ನೋಡಿ ನಿಮ್ಗೆ ಆ ಥರ ಏನೇನು ಕ್ಲಿಯರ್ ಮಾಡ್ಕೋಬೇಕೈತಿ ಮಾಡ್ಕೊಳ್ರಿ. ಸರಿ, ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ. ಬಾಯ್ ಫ್ರೆಂಡ್ಸ್.